50% ಹೆಣ್ಮಕ್ಳಿದ್ರೂ ಇವತ್ತು ನಮಗೆ ಅವರು ಬಸವಣ್ಣವ್ರು ಕೊಟ್ಟಿದ್ರು. ಎಷ್ಟು ಸುಮಾರು 900 ವರ್ಷ ಹಿಂದೆ. ಇವತ್ತು ಅದನ್ನು ವಿಚಾರ ಮಾಡಿ ಬಸವಣ್ಣವರ ತತ್ವದ ಮೇಲೆ ಆಧಾರಿತ ನಮ್ಮ ಪ್ರಧಾನಮಂತ್ರಿಗಳು ಈ ಸಲ ಪಾಸ್ ಮಾಡಿದಾರೆ. ನೋಡೋಣ ನಾಳೆ 29 ಮಹಿಳೆಯರಿಗೆ ಸಿಗ್ತದಂತ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ 9 ವರ್ಷದಿಂದ ಬರೆದ ವಚನಗಳು ಇವತ್ತು ಸೂಕ್ತ ಆಗಿದಾವೆ. ಇವತ್ತು ಜಾತಿ ರಿಸರ್ವೇಶನ್ ಅದು ಇದು ಇವತ್ತನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಅದನ್ನೆಲ್ಲ ಬಗೆಹರಿಸಿದ 12ನೇ ಶತಮಾನದೊಳಗೆ ಜಾತಿ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ಯಾವ ಭೇದ ಇಲ್ಲದ ಈ ಸಮಾಜವನ್ನು ಕಟ್ಟಿದ ಬಸವಣ್ಣವರ ಇವತ್ತು ಅದನ್ನು ನಮಗೊಬ್ಬರು ಮಾದರಿಯಾಗಿದೆ. ಅದನ್ನು ಜನರಿಗೆ ನೆನಪಿಸ್ಲಿಕ್ಕೆ ಬಹಳಷ್ಟು ಮುಖಾಂತರ ಬರ್ತಾ ಇದೆ. ಆದರೆ ಇವತ್ತು ನಮ್ಮ ಕನ್ನಡದ ಕುವರ ಇವತ್ತು ಕವಿ, ಯಾಕಂದ್ರೆ ಕವಿ ಅಂದ್ರೆ ನಾವು ಹೆಸರು ಅಷ್ಟ ಕವಿ ಇಲ್ಲ, ಕವಿನೇ ಇದ್ದಾನೆ. ಅವನು 1,000 ವಿದ್ಯಾರ್ಥಿಗಳನ್ನು ನಾವು ವಚನ ಸಾಹಿತ್ಯದ ಪಾಠ ಹೇಳ್ತೇವೆ ಅಂತಂದ್ರೆ ನನಗೆ ಆಶ್ಚರ್ಯ ಆಯಿತು. 1,000 ವಿದ್ಯಾರ್ಥಿಗಳು ಹೇಗೆ ಒಂದೇ ಸೂರದಲ್ಲಿ ಹಾಡ್ತಾ ಇರೋದು ನೋಡಿ ನನಗ ಆಶ್ಚರ್ಯ ಆಯ್ತು. ಒಂದೇ ಸೂರು, ಒಂದು ಸ್ವಲ್ಪ ಇಲ್ಲ, ಅದು 5 ವರ್ಷ ಮಗುನು ಅದ ಸೂರದಲ್ಲಿ. ಅದಕ್ಕೆ ಅದ್ರದ್ದು ಒಂದು ಜೊತೆಗೆ ಎಲ್ಲಾ ಜಾತಿ ಪಂಥ ಭೇದ ಇಲ್ದ ಇಲ್ಲೆಲ್ಲರೂ ಮೈನಾರಿಟಿ ಹುಡುಗಿಯರು ನೋಡಿದಿನ ನೋಡಿ. ಅಂದ್ರೆ ಬಸವಣ್ಣವರದ ಆ ಕಾಲಿನ ಚಿಂತನೆ ಇವತ್ತು ಸತ್ಯ ಆಗ್ತದ ಅಂತ ನನ್ಗೆ ಅನಿಸ್ತದ. ಅದಕ್ಕೆ KLE ಸೊಸೈಟಿಯವರು ನಾವು ಯಾವಾಗಲೂ ಜಾತ್ಯತೀತವಾಗಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಬರೀ ಒಂದೇ ಜಾತಿಗೆ ಅಷ್ಟಲ್ಲ, ಹೆಸರು ಲಿಂಗಾಯತ ಇರ್ಬೋದು, ಆದ್ರೆ ನಮ್ಮಲ್ಲಿ ಓದು ವಿದ್ಯಾರ್ಥಿಗಳಿಗೆ ನಾವು ಎಂದೂ ಜಾತಿ ಕೇಳೋಲ್ಲ, ವರ್ಣ ಕೇಳೋಲ್ಲ, ಭೇದ ಕೇಳಂಗಿಲ್ಲ ಅಂತ ಈ ಸಂಸ್ಥೆ ಇವತ್ತು ಬಸವಣ್ಣವ್ರದ ವಚನಗಳನ್ನು ತಮ್ಮ ಮುಖಾಂತರ ಇವತ್ತು ಪ್ರಚಾರ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ತಂದದ. ಭಾಳ ಸಂಗೀತ ಶಾಲೆಯವ್ರ ಅನ್ಕ ಭಾಳ ಉತ್ತಮ ಕೆಲಸ ಮಾಡಿದ್ದಾರೆ. 3 ತಿಂಗಳು ಅವರು ಮಧ್ಯಾಹ್ನ ದಿವಸ ಹೋಗಿ ಅವ್ರಿಗೆ ಯಾವಾಗ ಟೈಮ್ ಸಿಗ್ತಾ ಅವಳಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು. ಖುಷಿಯಾಗಿದೆ. ಇನ್ನು ಮುಂದಿನ ಸಲ 10,000 ವಿದ್ಯಾರ್ಥಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅದಲ್ಲ. ಯಾಕಂದ್ರೆ KLE ಕುಟುಂಬದ ಇಲ್ಲಿ ಜನ ಇಲ್ಲಿ ಅಂದ್ರೆ ಇಲ್ಲೇ 50,000 ವಿದ್ಯಾರ್ಥಿಗಳು ಇರ್ಬೋದು ಎಲ್ಲಿ ಬೆಳಗಾವಿಯಲ್ಲಿ. ಮುಂದಿನ ಸಲ 10,000 ವಿದ್ಯಾರ್ಥಿಗಳ ಪಾಠದಿಂದ ಮುಖದಿಂದ ಈ ವಚನಗಳನ್ನು ಕಂಠವನ್ನು ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ತಮಗೆಲ್ಲ ಅಭಿನಂದನೆ. ಬಹಳ ಚೆನ್ನಾಗಿ ಆಡಿದ್ರಿ, ಬಹಳ ಚೆನ್ನಾಗಿ ನಮಗೇನದ ಮುಂದೆ ಅನುಭವ ಮಟ್ಟದಲ್ಲಿ ಮುಂದೆ ಕೂತು ನಾವು ಇಲ್ಲಿ ನಮ್ಮ ಅಲ್ಲಂ ಪ್ರಭು ಅವರು ಮತ್ತು ಬಸವಣ್ಣವ್ರು ನಿಂತಿದ್ದಾರೆ, ನಾವೆಲ್ಲ ಮುಂದೆ ಭಕ್ತರು ಅಲ್ಲಿ ಕೂತಿದ್ದೀವಿ ಅಂತ ಅನಿಸ್ತು. ಅಂತ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ತಮಗೆಲ್ಲ ಅಭಿನಂದನೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವಚನಗಳನ್ನು